ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಸ್ಯಾರಿ ಸಿರಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಕ್ರೋಶ ಹಾಕೋದಿಕ್ಕೆ 6 ಎಳೆ ದಾರವನ್ನ ಯಾವ ರೀತಿ ಮಾಡ್ಕೋಬಹುದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋ ಸ್ಕಿಪ್ ಮಾಡದಲ್ಲಿ ಕೊನೆವರೆಗೂ ನೋಡಿ. ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅಂತ ಹೇಳ್ತಾ. ಸೊ ಮೊದಲನೇದಾಗಿ ನಿಮ್ಮ ಹತ್ರ ಸಿಲ್ಕ್ ಥ್ರೆಡ್ ಖಾಲಿ ಹಾಕಿರುವಂತಹ ಪೈಪ್ ಈ ರೀತಿ ಇದ್ದು, ಹಾಗೇನೆ ನಿಮ್ಮ ಹತ್ರ ಒಂದೇ ಒಂದು ನೂಲುಂಡೆ ಇದ್ದ 6 ಎಳೆ ದಾರವನ್ನ ಯಾವ ರೀತಿ ಮಾಡ್ಕೋಬಹುದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಸೊ ಮೊದಲನೇದಾಗಿ ನೀವು ಈ ರೀತಿ ಒಂದು ಉದ್ದನ ಇದ್ ಮಾಡ್ಕೊಂಡು ನೆಕ್ಸ್ಟ್ ಇದನ್ನ ಈ ರೀತಿ ಮಡ್ಚಿ ನೆಕ್ಸ್ಟ್ ಇದನ್ನೇ ಮತ್ತೆ 3 ಎಳೆ ದಾರದ ತರ ಮಾಡ್ಕೊಳ್ಳಿ. ಸೊ ಇವಾಗ ನಿಮ್ಗೆ ಇಲ್ಲಿ 3 ಎಳೆ ದಾರ ಆಗುತ್ತೆ. ಇಲ್ಲಿ ನಿಮ್ಗೆ ಒಂದು ಲೂಪ್ ಇರುವಂತಹ ದಾರ ಆಗುತ್ತೆ, ಇನ್ನೊಂದು ಸ್ಟ್ರೈಟ್ ಇರುವಂತಹ ದಾರ ಆಗುತ್ತೆ. ಸೊ ನೋಡ್ತಾ ಇರ್ಬೋದು ಈ ರೀತಿ ಆಗುತ್ತೆ. ಸೊ ಇದಕ್ಕೆ ನೀವು ಇಲ್ಲಿ ಒಂದು ಈ ರೀತಿ ಇದ್ದಾಗ ಇಲ್ಲಿ ಒಂದು ನಾಟ್ನ ಹಾಕೊಳ್ಳಿ. ಈ ರೀತಿ ನಾಟ್ನ ಹಾಕೊಳೋದ್ರಿಂದ ಸೆಕ್ಯೂರ್ ಆಗಿರುತ್ತೆ ಅಂತ ಅಷ್ಟೇ. ಸೊ ಈ ರೀತಿ ಸುತ್ತುತ್ತಾ ಈ ಲೂಪ್ ನಮ್ಗೆ ಹತ್ರ ಬಂದ್ಬಿಡುತ್ತೆ. ಸೊ ಅವಾಗ ನೀವೇನ್ ಮಾಡ್ಬೇಕು ಅಂತಂದ್ರೆ ಈ ಲೂಪ್ ಇದೆಯಲ್ಲ, ಈ ಲೂಪ್ ಒಳಗಿಂದ ಈ ರೀತಿ ಎಳ್ಕೋಬೇಕಾಗುತ್ತೆ. ಸೊ ಎಷ್ಟು ನೀವು ಎಳ್ಕೊಂತೀರಾ ಅಷ್ಟು ಬೆಸ್ಟ್. ಅದು ತೀರಾ ಜಾಸ್ತಿ ಎಳ್ಕೊಳಕ್ ಹೋಗ್ಬೇಡಿ, ಯಾಕೆಂದ್ರೆ ಗಂಟಾಗೋ ಚಾನ್ಸಸ್ ಇರುತ್ತೆ. ಮತ್ತೆ ಇದನ್ನ ನೀವು ಈ ರೀತಿ ಸುತ್ತುತ್ತಾ ಬನ್ನಿ. ಸೊ ಈ ರೀತಿ ಸುತ್ತಿದಾಗ ಮತ್ತೆ ಇವಾಗ ನಮ್ಗೆ ಲೂಪು ಹತ್ರ ಬಂತು. ಸೊ ಅವಾಗ್ಲೂ ಸಹ ನೀವು ಈ ಸಿಲ್ಕ್ ಥ್ರೆಡ್ ಒಳಗಿಂದ ಈ ರೀತಿ ದಾರನ ಹೇಳ್ಕೊಳ್ಳಿ. ಸೊ ಹೇಳ್ಕೊಂಡ್ ಆದ್ಮೇಲೆ ನೀವು ಈ ರೀತಿ ಮತ್ತೆ ಸುತ್ತುತ್ತಾ ಬನ್ನಿ. ಹಾಗೇನೆ ಈ ರೀತಿ ಮಾಡೋದ್ರಿಂದ ನೀವು ಬೇಗ ಈಸಿಯಾಗಿ ಸಿಲ್ಕ್ ಥ್ರೆಡ್ ನ ನೀವು 6 ಎಳೆ ದಾರವಾಗಿ ಮಾಡ್ಕೋಬಹುದು. ಹಾಗೇನೆ ನೀವು ಇದೇ ತರ ಇನ್ನೊಂದು 3 ಎಳೆ ದಾರನ ಮತ್ತೆ ಮಾಡ್ಕೊಂಡು ಅವೆರಡೂನು ಕೂಡ ನೀವು ಜಾಯಿನ್ ಮಾಡ್ಕೋಬಹುದು. ಸೊ ಇದು ಒಂದ್ ಟಿಪ್ ಆದ್ರೆ, ನೆಕ್ಸ್ಟ್ ಇನ್ನೊಂದು ಟಿಪ್ ಏನಪ್ಪಾ ಅಂತಂದ್ರೆ ಈ ರೀತಿ ನಿಮ್ಗೆ 2 ದಾರ ಖಾಲಿಯಾಗಿರುವಂತಹ ಸ್ಪೂಲ್ ಇದ್ರೆ ನೀವೇನ್ ಮಾಡ್ಬೇಕು ಅಂತಂದ್ರೆ ಈ ರೀತಿ ಒಂದು ಸ್ಪೂಲ್ಗೆ ನೀವು ಈ ತರ ಫುಲ್ ರೌಂಡ್ ಆಗಿ ತಿರುಗಿಸ್ತಾ ಹೋಗಿ. ನಿಮಗೆ ಎಷ್ಟು ಬೇಕಾದ್ರೂ ನೀವು ತಿರುಗಿಸ್ಕೋಬಹುದು. ಇಷ್ಟೇ ತಿರುಗಿಸ್ಕೋಬೇಕು ಅಂತ ಏನು ಅಂದಾಜಿರಲ್ಲ, ನಿಮ್ಗೆ ಎಷ್ಟು ಬೇಕೋ ಅಷ್ಟ ನೀವು ಇಲ್ಲಿ ಸುತ್ಕೋಬಹುದು. ಸೊ ಈ ರೀತಿ ಸುತ್ಕೊಂಡ್ ಆದ್ಮೇಲೆ ಸೊ ಇವಾಗ ನಮ್ಗೆ ಫಾರ್ ಎಕ್ಸಾಂಪಲ್ ಆಗಿ ನಾನು ತೋರಿಸ್ತಾ ಇರೋದು. ಸೊ ನಾನು ಫುಲ್ ಸುತ್ಕೋತಿಲ್ಲ. ಹಾಗೇನೆ ಇಷ್ಟು ಆದ್ಮೇಲೆ ನಮ್ಗೆ ಸಾಕು ಅನ್ಸಿದ್ಮೇಲೆ ಈ ರೀತಿ ನೀವು ಜಾಯಿನ್ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಥ್ರೆಡ್ ನ ನಾವು ಮಾಡ್ಕೊಂಡು ಮತ್ತೆ ಇನ್ನೊಂದನ್ನ ಸ್ಪೂಲ್ ತಗೊಂಡು ಈ ರೀತಿ ಸುತ್ತುತ್ತಾ ಬನ್ನಿ. ಸೊ ಇವಾಗ ಎರಡನೇ ರೌಂಡ್ ಕಂಪ್ಲೀಟ್ ಆಗುತ್ತೆ. ಈ ರೀತಿ ಮಾಡ್ಕೊಂಡು 2ನೇ ರೌಂಡ್ ನಾವು ಕಂಪ್ಲೀಟ್ ಮಾಡ್ಕೋಬೇಕು. ನಮ್ಗೆ 2ನೇ ರೌಂಡ್ ಕಂಪ್ಲೀಟ್ ಆಗ್ತಾ ಬರುತ್ತೆ. ಸೊ ಇವಾಗ 2ನೇ ರೌಂಡ್ ಕಂಪ್ಲೀಟ್ ಆಗಿದೆ. ನಾನು 3ನೇ ರೌಂಡ್ ಮಾಡ್ಬೇಕು ಅಂತಂದ್ರೆ ಒಂದ್ ಸ್ವಲ್ಪ ದಾರನ ಈ ರೀತಿ ಮಾಡ್ಕೊಂಡು ಇಲ್ಲಿ ಈಗ ನಿಮ್ಗೆ 3 ಎಳೆ ದಾರ ಆಗುತ್ತೆ. ಸೊ ಈ 3 ಎಳೆ ದಾರನ ಇಲ್ಲಿ ಇಟ್ಕೊಂಡು ಸ್ಪೂಲ್ಗೆ ಇಟ್ಕೊಂಡು ತಂಬಲ್ಲಿ ನೀವು ಪ್ರೆಸ್ ನ ಮಾಡ್ಕೊಂಡು ಟೈಟ್ ಆಗಿ ಇಟ್ಕೋಬೇಕಾಗುತ್ತೆ, ಇಲ್ಲಾಂದ್ರೆ ಬಿಚ್ಕೊಂಡು ಹೋಗುತ್ತೆ, ಹಾಗೆ ಗಂಟು ಕೂಡ ಆಗುತ್ತೆ. ಸೊ ಈ ರೀತಿ ಟೈಟ್ ಆಗಿ ಇಟ್ಕೊಂಡು 1-2 ರೌಂಡ್ ಇಟ್ಕೊಂಡ್ರೆ ಸಾಕು, ಅದೇ ಟೈಟ್ ಆಗಿ ಹೋಗುತ್ತೆ. ಸೊ ಇವಾಗ ನಾವು 3 ಎಳೆ ದಾರವನ್ನ ಮಾಡ್ತಾ ಇದೀವಿ. ಸೊ ಇವಾಗ ನನ್ಗೆ 3 ಎಳೆ ದಾರ ಕೂಡ ಕಂಪ್ಲೀಟ್ ಆಗಿದೆ. ಸೊ ಇದಾದ್ಮೇಲೆ ನೀವು 4 ಎಳೆ ದಾರನ ಮಾಡ್ಕೋಬೇಕು ಅಂತಂದ್ರೆ ಇದೇ ರೀತಿ ಮತ್ತೆ 4 ಎಳೆನ ಮಾಡ್ಕೊಂಡು ಮತ್ತೆ ರೌಂಡ್ ಆಗಿ ತಿರುಗಿಸ್ಕೊಂಡು ಮತ್ತೆ ಇನ್ನೊಂದ್ ಸ್ಪೂಲ್ ಇದೆಯಲ್ಲ ಅದಕ್ಕೆ ತಂಬಲ್ಲಿ ಟೈಟ್ ಆಗಿ ದಾರವನ್ನ ಇಟ್ಕೊಂಡು ಸೊ ಈ ರೀತಿ ನೀವು ಸುತ್ತಬೇಕಾಗುತ್ತೆ. ಸೊ ಇವಾಗ ನಾವು 4ನೇ ರೌಂಡ್ ನ ನಾವು ಕಂಪ್ಲೀಟ್ ಮಾಡ್ತಾ ಇದೀವಿ. ಎಲ್ಲೂ ಕೂಡ ಗಂಟಾಗಿಲ್ಲ. ಗಂಟ್ ಆಗ್ದಲಿರೋ ರೀತಿ ನೀವು ಇಲ್ಲಿ ಸುತ್ತಬೇಕಾಗುತ್ತೆ. ಒಂದು ಚೂರು ಗಂಟಾದ್ರೆ ಇರೋ ಥ್ರೆಡ್ ನೆಲ್ಲ ಸುಮ್ನೆ ಈಗ ಸುತ್ತಿರುವಂತಹ ಥ್ರೆಡ್ ಎಲ್ಲ ವೇಸ್ಟ್ ಆಗುತ್ತೆ. ಸೊ ಇಲ್ಲಿ ನಮ್ಗೆ ಈಗ 5 ಎಳೆ ದಾರ ಕಂಪ್ಲೀಟ್ ಆಗಿದೆ. ಸೊ ಇವಾಗ ಇನ್ನೊಂದ್ಸತಿ ಫಿಸ್ಟ್ ನ ಮಾಡ್ಕೊಂಡು ಸ್ಪೂಲ್ ಮೇಲೆ ತಮ್ನ ಟೈಟ್ ಆಗಿ ಇಟ್ಕೊಂಡು ಈ ರೀತಿ ಸುತ್ತುತ್ತಾ ಬನ್ನಿ. ಸೊ ಈ ರೀತಿ ಸುತ್ತೋದ್ರಿಂದ ಎಲ್ಲೂ ಕೂಡ ಟೈಟ್ ಆಗಿರ್ಬಾರ್ದು. ಹಾಗೇನೆ ಈ ತಂಬು ಕೂಡ ಒಂದ್ ಸ್ವಲ್ಪ ದಾರನ ಎಳಿತಾ ಬನ್ನಿ. ಆವಾಗ ಎಲ್ಲಿ ಗಂಟಾಗಿದೆ ಅಲ್ಲಿ ನಿಮ್ಗೆ ಗೊತ್ತಾಗುತ್ತೆ, ಹಾಗೇನೆ ಈಸಿಯಾಗಿ ಸುತ್ತಬಹುದು.
ಸೊ ಇಲ್ಲಿ ನಾನೀಗ ಇಲ್ಲೂ ಕೂಡ ಈಗ 4-5 ಎಳೆ ಆಗಿದೆ. ಈಗ ಇನ್ನೊಂದ್ ಎಳೆ ನಾನು ಕಂಪ್ಲೀಟ್ ನ ಮಾಡ್ಕೋಬೇಕು. ಸಾರಿ, ಅಲ್ಲಿ ಆಗ್ಲೇ ಹೇಳಿರೋ ಹಾಗೆ 5 ಎಳೆ ಆಗಿತ್ತು, 4 ಎಳೆ ಆಗಿತ್ತು, ನಾನು 5 ಎಳೆಗೆ ಸುತ್ಕೋಬೇಕಿತ್ತು. ಈಗ 5 ಎಳೆ ಆಗಿದೆ, 6 ಎಳೆಗೆ ಸುತ್ಕೋತಾ ಇದ್ದೀನಿ. ಸೊ ಈ ರೀತಿ ಕೋಣೋದ್ರಿಂದ ನಮ್ಗೆ ಈಸಿ ಆಗ್ತಾ ಬರುತ್ತೆ. ಸೊ ಎಲ್ಲೂ ಕೂಡ ನೋಡ್ತಾ ಇರ್ಬೋದು ನೀವು, ಎಲ್ಲೂ ಕೂಡ ಒಂದು ಸ್ವಲ್ಪನೂ ಗಂಟಾಗಿಲ್ಲ. ಸೊ ಈ ರೀತಿ ನೀವು ಬೇಗ ಬೇಗ ಸುತ್ಕೋಬಹುದು. ಒಂದೇ ಒಂದು ದಾರದುಂಡೆ ಬೇಕಾಗಿರುತ್ತೆ, ಒಂದೇ ಒಂದು ಸಿಲ್ಕ್ ಥ್ರೆಡ್ ಬೇಕಾಗಿರುತ್ತೆ, ಅಷ್ಟೇನೆ ಬೇಗ ಬೇಗ ಸುತ್ಕೋಬೇಕಾಗಿರುತ್ತೆ. ಹಾಗೆ ಒಂದೇ ಒಂದು ಸಿಲ್ಕ್ ಥ್ರೆಡ್ ಇರುತ್ತೆ, 2-3 ತಂದಿದ್ರೆ ಈ ರೀತಿ ಮಾಡ್ಕೋಬಹುದು. ಒಂದೇ ಒಂದಿದ್ರೆ ನೀವು ಈ ರೀತಿ ಮಾಡ್ಕೊಂಡು ನೀವು ಇಲ್ಲಿ ಗಂಟ್ ಹಾಕೊಂಡು, ಫಾರ್ ಎಕ್ಸಾಂಪಲ್ ಆಗಿ ನಿಮ್ಗೆ ಕ್ರೋಶ ಕುಚ್ಚಾಕೋದಕ್ಕೆ ಒಂದೇ ಒಂದ್ ಥ್ರೆಡ್ ಅವಶ್ಯಕತೆ ಇರುತ್ತೆ ಅಂತ ಅನ್ಕೊಳ್ಳಿ. ಆವಾಗ ನೀವು ಈ ರೀತಿ ಮಾಡ್ಕೋಬಹುದು. ಅಕಸ್ಮಾತ್ ನಿಮ್ಮ ಹತ್ರ 2 ಥ್ರೆಡ್ 2 ದಾರದುಂಡೆ ಇದ್ರೆ ನೀವು 2ನ ತಗೊಂಡು ನೀವು ಮಾಡ್ಕೋಬಹುದು. ಸೊ ಈ ರೀತಿ ಕಟ್ ಮಾಡಾದ್ಮೇಲೆ ಈ ರೀತಿ ಗಂಟ್ನ ಹಾಕೊಳ್ಳಿ. ಸೊ ಈ ರೀತಿ ಗಂಡ್ ಹಾಕೋಣೋದ್ರಿಂದ ನಿಮ್ಗೆ ಸಿಲ್ಕ್ ಥ್ರೆಡ್ ಸೆಕ್ಯೂರ್ ಆಗಿರುತ್ತೆ. ಸೊ ಇಲ್ಲಿ ನೋಡ್ಬೋದು ನಿಮ್ಗೆ ಎಷ್ಟು ಥ್ರೆಡ್ ಇದೆ ಅಂತ, 1 2 3 4 5 6 6 ದಾರವನ್ನ ಈ ರೀತಿ ನೀವು ಈಸಿಯಾಗಿ ಸುತ್ಕೋಬಹುದು. ಸೊ ಈ ರೀತಿ ಸುಟ್ಕೊಂಡಾದ್ಮೇಲೆ ಈ ರೀತಿ ಅಳಿಸ್ಕೊಂಡು ಬರ್ತಾನೆ ಇರುತ್ತೆ, ಬಿಚ್ಕೊಂಡ್ ಬರ್ತಾನೆ ಇರುತ್ತೆ. ಸೊ ಅದಕ್ಕೆ ನೀವ್ ಏನ್ ಮಾಡ್ಬೇಕು ಅಂದ್ರೆ, ಸೆಕ್ಯೂರ್ ಆಗಿರ್ಬೇಕು ಅಂದ್ರೆ ಈ ರೀತಿ ಗಮ್ ಟೇಪ್ ಬರುತ್ತಲ್ವಾ, ಸೊ ವೈಟ್ ಆಗಿರ್ಬೋದು ಯಾವ್ದೇ ಆಗಿರ್ಬೋದು, ಈ ರೀತಿ ನೀವು ಗಂಟಿರೋ ಕಡೆ ಈ ರೀತಿ ಪೇಸ್ಟ್ ನ ಮಾಡ್ಕೊಂಡು ಎತ್ತಿಟ್ಕೊಂಡ್ರೆ ಬಿಚ್ಕೊಳೋದು ಇಲ್ಲ, ಹಾಗೆ 6 ಎಳೆದಾರೆ ಸೆಕ್ಯೂರ್ ಆಗಿರುತ್ತೆ. ಇನ್ನ ನನ್ನ ಹತ್ರ ಈ ರೀತಿ ಸ್ಪೂನ್ ಇಲ್ಲ, ಥ್ರೆಡ್ ಖಾಲಿ ಆಗಿರೋದ್ರಿಂದ ಹೊಸದಾಗಿ ಟ್ರೈ ಮಾಡ್ತಾ ಇದೀವಿ, ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ವಿ, ಎಲ್ಲಿಂದ ತರೋದು ದಾರ ಖಾಲಿಯಾಗಿರುವಂತಹ ಸ್ಪೂಲ್ ಅಂತಂದ್ರೆ ನೀವು ಈ ರೀತಿ ಇನ್ವಿಟೇಷನ್ ಕಾರ್ಡ್ಸ್ ಬರ್ತಾವಲ್ವಾ, ಸೊ ಇನ್ವಿಟೇಷನ್ ಕಾರ್ಡ್ ನ ಈ ರೀತಿ ಮಡ್ಚ್ಕೊಂಡು, ಸೊ ಈ ರೀತಿ ಮಡಚ್ಕೊಂಡು ಹಾಗೇನೆ ಈ ರೀತಿ ಮಡಚ್ಕೊಂಡು ಇಲ್ಲಿ ಒಂದು ಅರ್ಧನ ಕಟ್ ಮಾಡ್ಬಿಟ್ಟು ಇದನ್ನು ಕೂಡ ಈ ರೀತಿ ಸಣ್ಣದಾಗಿ ಕಟ್ ಮಾಡ್ಕೊಂಡ್ರೆ ನಮ್ಗೆ ಗ್ರಿಪ್ ಸಿಗುತ್ತೆ, ಎಲ್ಲೂ ಕೂಡ ಡ್ಯಾಮೇಜ್ ಆಗೋಲ್ಲ, ಎಲ್ಲೂ ಕೂಡ ಗಂಟಾಗೋದಿಲ್ಲ. ಸೊ ಈ ರೀತಿ ಮಾಡ್ಕೊಂಡು ಇದೇ ರೀತಿ ನಾನು ತೋರಿಸಿದೆ ಅಲ್ವಾ, 2 ದಾರದ ಸ್ಪೂಲ್ ಇಟ್ಕೊಂಡು, ಖಾಲಿಯಾಗಿರುವಂತಹ ಸ್ಪೂಲ್ ಇಟ್ಕೊಂಡು ಯಾವ ರೀತಿ ನಾವು ಸಿಲ್ಕ್ ಥ್ರೆಡ್ ನ 6 ಎಳೆ ದಾರವಾಗಿ ಮಾಡಿದ್ವಿ, ಇದ್ರಲ್ಲೂ ಕೂಡ ಅದೇ ರೀತಿ ಮಾಡ್ಕೊಂತ ಹೋದ್ರೆ ನಿಮ್ಗೆ 6 ಎಳೆ ದಾರ ಈಸಿಯಾಗಿ ಗಂಟಿಲ್ದನೆ ಬರುತ್ತೆ. ಸೊ ಇದಾಗಿತ್ತು ಯಾವ ರೀತಿ 6 ಎಳೆ ದಾರವನ್ನ ಮಾಡ್ಕೋಬಹುದು ಅಂತ. ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.